ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಪ್ರಕೃತಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಏನು ನಾನು ಬರೀ ವೆಯ್ಟ್ ಲಾಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ವೆಯ್ಟ್ ಲಾಸ್ ಬಗ್ಗೆನೇ ವಿಡಿಯೋ ಮಾಡ್ತದೆ. ನಿಮ್ಗೆ ಗೊತ್ತಾ, ವೆಯ್ಟ್ ಲಾಸ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಅದು ಕಡಿಮೆನೇ ಇದೆ. ಓಕೆ, ಅಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದ್ಕೊಳ್ಳೋಣ, ಅಷ್ಟೊಂದು ವೇಟನ್ನು ಹೆಚ್ಚು ಮಾಡ್ಕೊಂಡವ್ರಿದ್ದಾರೆ. ಆ ವೇಟ್ ಹೆಚ್ಚಾದರೆ ಏನು ಗೊತ್ತಾ, ನಾವು ಬೇರೆ ಒಂದು ಕಾಯಿಲೆಗೆ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡಿದ ಹಾಗೆ. ಅದಕ್ಕೆ ವೇಟನ್ನು ಕಂಟ್ರೋಲ್ ಇಡೋದು ತುಂಬ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನಾನು ವೇಟ್ ಲಾಸ್ ಬಗ್ಗೆ ಸಂಪೂರ್ಣವಾಗಿ ಒಂದು ಡಿಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ವೇಟ್ ಲಾಸಲ್ಲಿ ನೀವು ಒಂದು ಜರ್ನಿಯಲ್ಲಿ ಇದ್ದಾಗ ನಿಮ್ಮ ಡಯಟಲ್ಲಿ, ನಿಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಏನೇನು ಇರಬೇಕು, ಏನೇನು ತೆಗೆದು ಹಾಕಬೇಕು ಅಂದರೆ ನಿಮ್ಮ ಡಯಟ್ ಕಂಟ್ರೋಲ್ ಆಗುತ್ತೆ. ಈಗ ನಾವು ತೂಕನ ಇಳಿಸೋದಕ್ಕೆ ಎಷ್ಟೆಲ್ಲ ಮೆಥಡ್ಸ್ ಇವೆ, ಅದನ್ನು ಫಾಲೋ ಮಾಡ್ಬೋದು. ಹೌದಾ? ಈಗ ಕೆಲವೊಬ್ರು ಬರೀ ಯೋಗವನ್ನು ಮಾಡಿ ಕಂಟ್ರೋಲ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಎಕ್ಸಸೈಸ್ ಮಾಡ್ತಾರೆ, ಇನ್ನು ಕೆಲವರು ವಾಕಿಂಗ್ ಜಾಗಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಡಾನ್ಸಿಂಗ್ ಮಾಡ್ತಾರೆ, ಅಥವಾ ಇನ್ನು ಕೆಲವೊಬ್ರು ಜಿಮ್ಗೆ ಹೋಗ್ತಾರೆ. ಹೌದಾ? ಇನ್ನು ಕೆಲವೊಬ್ಬರಂತೂ ಬರೀ ಡಯಟನ್ನು ಫಾಲೋ ಮಾಡಿ ಕೂಡ ವೇಟನ್ನು ಕಡಿಮೆ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಮಾಡಬಹುದು ಕೂಡ. ಆಮೇಲೆ ಲಾಸ್ಟ್ ಸಪ್ಲಿಮೆಂಟ್ನಿಂದ ಕೂಡ ಮಾಡ್ತಾರೆ. ಓಕೆ, ಈಗ ಸಪ್ಲಿಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಈಗ ಸಪ್ಲಿಮೆಂಟ್ ಹೇಗೆ ಗೊತ್ತಾ, ಎಲ್ಲಿವರೆಗೂ ನಾವು ಸಪ್ಲಿಮೆಂಟ್ ತೊಗೊಳ್ತೀವಿ ಅಲ್ಲಿವರೆಗೂ ನಾವು ಮೇಂಟೈನ್ ಆಗಿರ್ತೀವಿ. ಆದರೆ ಒಂದು ವೇಳೆ ಯಾವ ತಿಂಗಳಲ್ಲಿ ನಾವು ಸಪ್ಲಿಮೆಂಟ್ ಬಿಡ್ತೀವಿ, ಆಗ ಮತ್ತೆ ನಮಗೆ ಗಣಪತಿ ಹೊಟ್ಟೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಪ್ಲಿಮೆಂಟ್ ತೊಗೊಂಡು ತೂಕನ ಇಳಿಸ್ಬೋದು, ಫ್ಯಾಟ್ ಬರ್ನರ್ನಿಂದ ತೂಕನ ಇಳಿಸ್ಬೋದು. ಆದರೆ ಅದ್ರ ಜೊತೆಗೆ ನೀವು ಡಯಟನ್ನು ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ತೂಕವನ್ನು ಕಡಿಮೆ ಮಾಡಬೇಕು, ಹೌದು. ಆದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಿಮ್ಮ ಹೈಟ್ ಇರುತ್ತೆ ನೋಡಿ. ಈಗ ಸಪೋಸ್ ನಂದೇ ಒಂದು ಎಕ್ಸಾಂಪಲ್ ತಗೋತೀನಿ. ನನ್ನ ಹೈಟು 155 ಸೆಂಟಿಮೀಟರ್. ಓಕೆ, ಅದರಲ್ಲಿ 100 ತೆಗೆದು ಹಾಕಿದ್ರೆ 55. ಸೊ 55 ನನ್ನ ತೂಕ ಇರಬೇಕು, ವೇಟ್ ಇರಬೇಕು. ಅದು ನಂದಿಲ್ಲ. ಓಕೆ, ಒಂದು 5 kg ಕಡಿಮೆ ಇದೆ. ಸೊ ಹೀಗಾಗಿ ಈ ಥರ ನೀವು ನಿಮ್ಮ ಹೈಟ್ ಪ್ರಕಾರ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಂ, ಈಗ 55 ಇದೆ, ಒಂದು 5 kg ಕಡಿಮೆ ಅಥವಾ 55ಕ್ಕಿಂತ ಜಾಸ್ತಿ, ಒಂದು 5 kg ಜಾಸ್ತಿ ಇದ್ದರೆ ನಡೆಯುತ್ತೆ. ಆದರೆ ಸಪೋಸ್ ಈಗ ಒಂದು 15 kg ಜಾಸ್ತಿ ಇದೆ, ಬೇಕಾದಕ್ಕಿಂತ ಒಂದು 20 kg ಜಾಸ್ತಿ ಇದ್ದರೆ ಅದು ನಾರ್ಮಲ್ ಆಗಿರಲ್ಲ, ಅದು ಮತ್ತೆ ಒಬೆಸಿಟಿಗೆ ಕನ್ಸಿಡರ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಮತ್ತೆ ಡಯಾಬಿಟೀಸ್, ಬೇರೆ ಕಾಯಿಲೆಗಳು ಬರ್ತವೆ. ಈಗ ನೆಕ್ಸ್ಟು ತೂಕ ಹೆಚ್ಚಾಗೋಕ್ಕೆ ಏನೇನು ಕಾರಣಪ್ಪ ಅಂತಂದರೆ, ಫಸ್ಟ್ ನಂಬರಲ್ಲಿ ಬರುತ್ತೆ ನಮ್ಮ ತಿನ್ನೋ ಹ್ಯಾಬಿಟು. ನಾವು ಏನು ಸಿಗ್ತಾ ಇದೆ, ಏನು ನೋಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಅದನ್ನು ತಿಂತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ ಬಾಯಿ ರುಚಿಗೋಸ್ಕರ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಡಯಟ್ ಮ್ಯಾಟ್ರ್ ಆಗುತ್ತೆ. ಸೆಕೆಂಡ್ ಏನಿದೆ ಅದು ನೋಡಿ, ಕಾಯಿಲೆಗಳಿಂದ. ಎಸ್, ಅಫ್ಕೋರ್ಸ್ ಬೇರೆ ಬೇರೆ ಕಾಯಿಲೆ ಒಂದು ವೇಳೆ ನಮಗಿದ್ರೆ ವೇಟ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಮೇನ್ ಅಂದರೆ PCOD, ಹೆಣ್ಮಕ್ಳಿಗೆ PCOD ಇರುವಾಗ, PCOS ಇರುವಾಗ ಕೂಡ ವೇಟ್ ಹೆಚ್ಚಾಗುತ್ತೆ. ಆಮೇಲೆ ಮೂರನೇದೇನೆಂದರೆ ಜೆನೆಟಿಕ್ ಆಗಿರುತ್ತೆ. ಇದರಲ್ಲಿ 3ರಲ್ಲಿ ಜಾಸ್ತಿ ಅಂದರೆ ನಮ್ಮ ತಿನ್ನೋ ಹ್ಯಾಬಿಟ್ಟಿಂದನೇ ನಾವು ತೂಕನ ಹೆಚ್ಚು ಮಾಡ್ಕೊಳ್ತೀವಿ. ಒಂದು ವೇಳೆ ನಾವು ತಿನ್ನೋ ಹ್ಯಾಬಿಟ್ ತೂಕ ಹೆಚ್ಚಾಯಿತು ಅಂದರೆ ಬೇರೆ ಕಾಯಿಲೆಗಳು ಸ್ಲೋಲಿ ನಮಗೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತವೆ. ಮ್ಯಾಕ್ಸಿಮಮ್ ಜನರಿಗೆ ವೇಟ್ ಹೇಗೆ ಹೆಚ್ಚಾಗಿರುತ್ತೆ ಅಂದರೆ ಅವರು ತಿನ್ನೋ ಹ್ಯಾಬಿಟ್ಟಿಂದ. ಎಸ್, ಈಗ ನಾವು ದಿನನಿತ್ಯ ಆಹಾರ ಕ್ರಮದಲ್ಲಿ ಯಾವ್ಯಾವ ಪದಾರ್ಥಗಳನ್ನ ನಾವು ಸಂಪೂರ್ಣವಾಗಿ ಬಿಡಬೇಕು, ಇದನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ನಾನು ಕೂಡ ಇದೇ ಥರ ಮೇಂಟೈನ್ ಮಾಡ್ತೀನಿ. ಏನಂದರೆ ಫಸ್ಟ್ ಏನಿದೆ, ನೀವು ಆ್ಯಡೆಡ್ ಶುಗರನ್ನು ಕಂಪ್ಲೀಟಾಗಿ ಬಿಡಬೇಕು. ಎಸ್, ಈಗ ಒಂದು ಸಾಧಾರಣ ನಾವು ಟೀ ಮಾಡಬೇಕಾಗಿದ್ರೂ ಕೂಡ 1 ಕಪ್ ಟೀ ಮಾಡೋಕ್ಕೆ 1 ಸ್ಪೂನ್ ನಾವು ಫುಲ್ ಶುಗರ್ ಹಾಕಿರ್ತೀವಿ. ಸೊ ಆ ಶುಗರಲ್ಲಿ ಎಷ್ಟು ಕ್ಯಾಲ್ರೀಸ್ ಇರ್ತಾವೆ ಅಂದರೆ ಅಷ್ಟು ಕ್ಯಾಲ್ರಿ ನಮಗೆ ಬರ್ನ್ ಮಾಡೋಕ್ಕೆ ಆಗಲ್ಲಪ್ಪ ಅಂದರೆ ನಾವು ಅದನ್ನು ಬಿಡಬೇಕು. ಯಾಕಂದರೆ ಈಗ ಏನಾಗುತ್ತೆ, ಮ್ಯಾಕ್ಸಿಮಮ್ ನಮ್ಮಲ್ಲಿ ಜನರು ಜಾಸ್ತಿ ಯಾರಂದರೆ ಒಂದು ಕಡೆ ಕುಂತು ಕೆಲಸ ಮಾಡುವವರು. ಸೊ ಅದಕ್ಕೋಸ್ಕರ ಅವರಿಗೆ ಒಂದು ಹೊಟ್ಟೆ ಬರುತ್ತೆ ಒಂದು ವೇಳೆ ನೀವು ಶುಗರನ್ನು ತಗೊಂಡ್ರೆ. ಯಾಕಂದರೆ ಅಷ್ಟು ಕ್ಯಾಲ್ರಿ ನಾವು ಬರ್ನ್ ಮಾಡೋದಿಲ್ಲ. ಓಕೆ, ಅಷ್ಟು ನಮಗೆ ಎನರ್ಜಿ ಬೇಕಾಗಿಲ್ಲ ನಮ್ಮ ಬಾಡಿಗೆ. ಅದು ಆಟೋಮೆಟಿಕ್ಕಾಗಿ ಅಷ್ಟು ನಾವು ಗ್ಲುಕೋಸ್ ಕೊಟ್ಟರೆ, ನಮ್ಮ ಬಾಡಿಗೆ ಅಷ್ಟು ಎನರ್ಜಿ ಕೊಟ್ಟರೆ ಅದು ಫ್ಯಾಟಲ್ಲೇ ಕನ್ವರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಶುಗರನ್ನು ಬಿಟ್ಬಿಡಿ. ಯಾವುದ್ಯಾವುದು ಈಗ ಕೋಲ್ಡ್ ಡ್ರಿಂಕ್ಸ್ ಅಂತ ಆಗಿರಲಿ, ನೀವು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದಾಗ ಅಥವಾ ಅದು ತಂದಾಗ ನೀವು ಅದ್ರ ಮೇಲೆ ಎಲ್ಲ ಏನೇನು ಎಷ್ಟಿರುತ್ತೆ ಅನ್ನೋದನ್ನು ಬರೆದಿರ್ತಾರೆ. ನೀವು ಅದನ್ನು ನೋಡಿ ಅದರಲ್ಲಿ ಶುಗರ್ ಎಷ್ಟಿರುತ್ತೆ ಅಂತ. ಓಕೆ, ಆದ್ರೆ ಅಷ್ಟೇ ಅಲ್ಲ, ಈಗ ಪ್ಯಾಕ್ಡ್ ಫುಡ್ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಶುಗರ್ ಇರುವಂಥ ಕೇಕ್ಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಬಿಟ್ಟು ನೋಡಿ, ಒಂದ್ಸಲ ಫಾಲೋ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನಂದರೆ ಫ್ರೈ ಫುಡ್. ಎಸ್, ನೀವು ಎಣ್ಣೆಯಲ್ಲಿ ಕರೆದು ಏನು ತಿಂತಾ ಇದ್ದೀವಿ ನಾವು ಇವತ್ತು, ಮ್ಯಾಕ್ಸಿಮಮ್ ಫುಡ್ ಅದೇ ಇದೆ ಇವತ್ತು. ಅದು ಕೂಡ ಚೆನ್ನಾಗಿರೋ ಎಣ್ಣೆ ಕೂಡ ಇರಲ್ಲ ಅದು.
ನಿಮಗೆ ಗೊತ್ತು ಹೇಗೆ ಮಾಡ್ತಾರಂತ. ಪ್ಯಾಕ್ ಮಾಡಿರುವಂಥ ಎಲ್ಲ ಫುಡ್ಸ್ಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ತುಂಬ ಫಾಸ್ಟಾಗಿ ನಮ್ಮನ್ನು ದಪ್ಪ ಮಾಡುತ್ತೆ, ತುಂಬ ಫಾಸ್ಟಾಗಿ ತೂಕ ಹೆಚ್ಚಾಗುತ್ತೆ. ಸೊ ಅದರಿಂದ ಪ್ಯಾಕ್ ಮಾಡಿರುವಂಥ ಫುಡ್ಗಳನ್ನು ನೀವು ಬಿಡಲೇಬೇಕು ಕಂಪ್ಲೀಟಾಗಿ. ನೋಡಿ, ಒಂದು ಚಿಪ್ಸ್ ಪ್ಯಾಕೆಟ್ ತಂದಾಗ ನಾವೇನು ಅಂತೀವಿ, ಒಂದೇ ಚಿಪ್ಸ್ ತಿಂದಿನಲ್ಲ ನಾನು ಅಂತ ಅಂತೀವಿ. ಆದರೆ ಆ ಒಂದೇ ಚಿಪ್ಸ್ ಎಷ್ಟು ದೊಡ್ಡ ಕೆಲಸ ಮಾಡುತ್ತಪ್ಪ ಅಂತಂದರೆ, ಸೊ ಅದು ನಾವು ಇವನ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅದು ಒಂದೊಂದೇ ನಾವು ಒಂದೇ ತಿಂದು ಬಿಡ್ತೀವ ಇಲ್ಲ, ಪೂರ್ತಿ ಒಂದೊಂದೇ ಪ್ಯಾಕ್ ಪೂರ್ತಿ ಖಾಲಿ ಆಗೋವರೆಗೂ ತಿಂತೀವಿ, ಹೌದಾ? ಸೊ ಅದಕ್ಕೋಸ್ಕರ ಪ್ಯಾಕ್ ಫುಡ್ಡನ್ನು ಕಂಪ್ಲೀಟಾಗಿ ಬಿಡಿ. ಸೊ ಇದನ್ನು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರಲ್ಲ, ನಿಮ್ಗೆ 101% ರಿಸಲ್ಟ್ ಸಿಗುತ್ತೆ. ಈಗ ನಿಮಗೊಂದು ವೇಳೆ ಹೊಟ್ಟೆ ಮೇನ್ಲಿ ಅಂದರೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕಪ್ಪ ಅಂತಂದರೆ ನೀವು ರಾತ್ರಿ ಊಟನ ತುಂಬ ಜಾಸ್ತಿ ಹೆವಿಯಾಗಿ ತೊಗೋಬೇಡಿ. ಓಕೆ, ಡಿನ್ನರನ್ನು ಜಾಸ್ತಿ ಮಾಡಬೇಡಿ. ಈಗ ಮೋಸ್ಟ್ಲಿ ನಾವು ಏನು ಮಾಡ್ತೀವಿ ಅಂದರೆ ರಾತ್ರಿನೇ ಜಾಸ್ತಿ ತಿಂತೀವಿ, ಫುಲ್ ಊಟ ಆದಮೇಲೆ ನಮಗೆ ನಿದ್ದೆ ಬರೋದು. ಇದೇ ಥರ ಆಗುತ್ತೆ ಅಲ್ವಾ ಕೆಲವೊಂದು ಸಲ. ಅದರಿಂದಲೇ ನಮ್ಗೆ ಹೊಟ್ಟೆ ಕಾಣಿಸುತ್ತೆ, ಗಣಪತಿ ಹೊಟ್ಟೆ. ಓಕೆ, ಅದರಿಂದ ನೀವು ರಾತ್ರಿ ಮಲಗುವಾಗ ಅದು ಹ್ಯಾಬಿಟ್ ಮಾಡ್ಕೊಳ್ಳಿ, ಆಗುತ್ತೆ. ಈಗ ನಮ್ಗೆ ಹ್ಯಾಬಿಟ್ ಈ ಥರ ಆಗಿದೆ, ಅದಕ್ಕೆ ನಾವು ಈ ಥರ ಫಾಲೋ ಮಾಡ್ತೀವಿ. ಯಾವಾಗ ನಾವು ಒಂದೆರಡು ತಿಂಗಳು ನಿಮಗೆ ಜಾಸ್ತಿ ಕಷ್ಟ ಆಗುತ್ತೆ. ಅದಾದಮೇಲೆ ನಿಮಗೆ ರಾತ್ರಿ ಜಾಸ್ತಿ ಊಟ ಹೋಗಲ್ಲ, ನಿಮಗೆ ಅದು ಹ್ಯಾಬಿಟ್ ಆಗಿಬಿಡತ್ತೆ. ಓಕೆ, ರಾತ್ರಿ ಊಟನ ಜಾಸ್ತಿ ಹೆವಿ ಮಾಡಬೇಡಿ, ಆಮೇಲೆ ಬೇಗ ಮಾಡಿ. ಓಕೆ, 7 ಗಂಟೆವರೆಗೂ ನೀವು ಮಾಡಿದ್ರೆ ಓಕೆ, ವೆಲ್ ಆ್ಯಂಡ್ ಗುಡ್. ಅಥವಾ ಮ್ಯಾಕ್ಸಿಮಮ್ ಆಗಿ ನೀವು 8 ಗಂಟೆ ಒಳಗಡೆ ಮಾಡಲೇಬೇಕು. ನೆಕ್ಸ್ಟ್ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ. ಯಾಕಂದರೆ ರಾತ್ರಿ ನಮ್ದೇನು ಅಷ್ಟು ದೊಡ್ಡ ಕೆಲಸ ಇರಲ್ಲ. ರಾತ್ರಿ ನಮ್ಮದು ಯಂತ್ರಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ, ಆದರೆ ನಾವೇನು ಮಾಡ್ತಾ ಇರಲ್ಲಲ್ವ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ನಮಗೆ ಏನೂ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ನೀವು ರಾತ್ರಿ ಊಟ ಆದಮೇಲೆ ನೀವು ವಾಕಿಂಗ್ ಮಾಡಿ. 3 ಹೊತ್ತು ಚೆನ್ನಾಗಿ ಮನೆಯಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ವೇಟನ್ನು ಲಾಸ್ ಮಾಡಬೇಕು, ವೇಟನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ ಏನಿದೆ ನೋಡಿ, ಇದ್ರ ಮೇಲೆ ವಾಟ್ಸಪ್ ಮಾಡಿದ್ರೆ ಎಲ್ಲ ಡೀಟೇಲ್ ಅಲ್ಲೇ ಬರುತ್ತೆ. ಓಕೆ, ನಾವು ವೇಟ್ ಲಾಸ್ ಜರ್ನಿಯಲ್ಲಿ ಇದ್ದಾಗ ನಮ್ಮ ಡಯಟಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರಲೇಬೇಕು ಅನ್ನೋದನ್ನು ನೋಡೋಣ. ಫಸ್ಟು ಫೈಬರ್. ಫೈಬರ್ ಹೇಗಪ್ಪ ಅಂತಂದರೆ, ಈಗ ನಮ್ಮ ಮನೆ ಹೊಲಸಾದಾಗ ಹೇಗೆ ನಾವು ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಕಸಬರಿಗೆಯನ್ನು ಯೂಸ್ ಮಾಡ್ತೀವಿ, ಅದೇ ಥರ ನಮ್ಮ ಬಾಡಿಯಲ್ಲಿ ಇರುವಂತಹ ಒಂದು ವಿಷಾರಿ ಪದಾರ್ಥ ಅಥವಾ ವೇಸ್ಟ್ ಫುಡ್ ಅಥವಾ ವೇಸ್ಟ್ ಅನ್ವಾಂಟೆಡ್ ಏನು ಟಾಕ್ಸಿಕ್ ಮಟೀರಿಯಲ್ ಇರುತ್ತೆ ಅದನ್ನು ಹೊರಗೆ ಹಾಕೋದ್ರಲ್ಲಿ ಈ ಫೈಬರ್ ಅನ್ನೋದು ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಡಯಟಲ್ಲಿ ಪ್ರತಿದಿನ ಫೈಬರ್ ಇರುವಂಥ ಪದಾರ್ಥ ಅಥವಾ ಆಹಾರ ಇದೇ ಇಲ್ಲ ಅನ್ನೋದು ನಾವು ಚೆಕ್ ಮಾಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಅದು ಪ್ರೋಟೀನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಅಂತೂ ನಾನು ಮಾಡಿದ್ದೀನಿ. ರೈಟ್, ಪ್ರೋಟೀನ್ ನೋಡಿ, ಯಾವಾಗ ನಾವು ಪ್ರೋಟೀನ್ ತಿಂದಾಗ ಕೂಡ ನಮಗೆ ವೇಟನ್ನು ಕಡಿಮೆ ಮಾಡೋಕ್ಕೆ ಆಗುತ್ತೆ. ಜಾಸ್ತಿ ಪ್ರೋಟೀನ್ ಇರುವಂಥ ಪದಾರ್ಥಗಳನ್ನ ತಿಂದಾಗ ಒಂದು ನಮಗೆ ಹೊಟ್ಟೆ ಫಿಲ್ ಆಗುತ್ತೆ, ತುಂಬದಾಗೆ ಫೀಲ್ ಆಗುತ್ತೆ. ಸೆಕೆಂಡ್ ಏನಿದೆ ನೋಡಿ, ಅದನ್ನು ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ನಮ್ಮ ಬಾಡಿಗೆ ಜಾಸ್ತಿ ಕ್ಯಾಲರೀಸನ್ನು ಬರ್ನ್ ಮಾಡಬೇಕಾಗತ್ತೆ. ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗ್ತವೆ, ಅದರಿಂದ ವೇಟ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ಅದರಿಂದ ನಿಮ್ಮ ಡಯಟಲ್ಲಿ, ನಿಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಪ್ರೋಟೀನ್ ಯುಕ್ತ ಆಹಾರವನ್ನು ತಿನ್ನಲೇಬೇಕು. ಈಗ 3ನೇದು ಹೆಲ್ದಿ ಫ್ಯಾಟ್ ನಮಗೀಗ ತುಪ್ಪದಲ್ಲಿ ಸಿಗುತ್ತೆ. ತುಪ್ಪ ಅಂದಮೇಲೆ ತುಂಬ ಹೆಲ್ದಿ ಇರುತ್ತೆ ಅಂತ ತುಂಬ ಜನ ನಾವು ಜಾಸ್ತಿ ತಿನ್ನಕ್ಕೆ ಹೋಗ್ತೀವಿ. ಆದರೆ ನೀವೊಂದು ವೇಳೆ ವೇಟನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಪ್ಪದಿಂದ ನೀವು ಅನ್ಲಿಮಿಟೆಡ್ ಒಂದು ವೇಳೆ ತುಪ್ಪ ತಿಂದರೆ ನಿಮಗೆ ವೇಟನ್ನು ಕಡಿಮೆ ಮಾಡೋಕ್ಕೆ ಅದು ಸಹಾಯ ಮಾಡೋದಿಲ್ಲ. ಓಕೆ, ಯಾಕಂದರೆ ಈಗ 1 ಗ್ರಾಮ್ ತುಪ್ಪದಲ್ಲಿ 9 ಕ್ಯಾಲರೀಸ್ ಇರ್ತವೆ. ಈಗ ಪ್ರೋಟೀನ್ ಕಂಪೇರ್ ಮಾಡಿದ್ರೆ 1 ಗ್ರಾಮ್ ಪ್ರೋಟೀನಲ್ಲಿ 4 ಕ್ಯಾಲರೀಸ್ ಇರ್ತಾವೆ ಬರೀ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಫ್ಯಾಟನ್ನು ಒಂದು ಸ್ವಲ್ಪ ಕಡಿಮೆನೇ ಹೇಳೋದು, ಒಂದು ವೇಳೆ ನಿಮಗೆ ವೇಟನ್ನು ಕಡಿಮೆ ಮಾಡಬೇಕಾಗಿದ್ರೆ. ಆದರೆ ಗುಡ್ ಫ್ಯಾಟ್ ನಮಗೆ ಬೇಕು ಬಾಡಿಗೆ, ಆದರೆ ಲಿಮಿಟಲ್ಲಿ ತೊಗೊಳ್ಳಿ. ಓಕೆ, ನೀವು ತುಪ್ಪದ ವಿಷಯದಾಗ ಬಂದಾಗ, ಈಗ ತುಪ್ಪ ನೀವು ದಿನನಿತ್ಯ ನಾವು 1 ಟೀ ಸ್ಪೂನಷ್ಟು ತುಪ್ಪ ತಿನ್ಬೋದು, ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಆಮೇಲೆ ಕ್ಯಾಲರಿ ಡಬಲ್ ಆಗ್ತವೆ, ನಿಮಗೆ ಅದನ್ನು ಬರ್ನ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಕಷ್ಟಪಡಬೇಕಾಗತ್ತೆ. ಓಕೆ, ಈ ವೇಟ್ ಎಲ್ಲ ನಮ್ಮ ಟೋಟಲ್ ಕ್ಯಾಲರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಕ್ಯಾಲರೀಸ್ ತಿಂತಾ ಇದ್ದೀವಿ, ಓಕೆ, ನಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು, ಆಮೇಲೆ ನಾವು ಎಷ್ಟು ಅದನ್ನು ಬರ್ನ್ ಮಾಡ್ತಾ ಇದ್ದೀವಿ, ಇದ್ರ ಮೇಲೆ ನಮ್ಮ ವೇಟ್ ಡಿಪೆಂಡ್ ಆಗಿದೆ. ಹೌದಾ? ಸಪೋಸ್ ನೀವು ತುಂಬ ಜಾಸ್ತಿ ಕ್ಯಾಲರೀಸ್ ತಗೊಳ್ತಾ ಇದ್ದೀರಾ, ಆದರೆ ಅದನ್ನು ಬರ್ನ್ ಕಡಿಮೆ ಮಾಡ್ತಾ ಇದ್ದೀರಾ ಅಂತಂದರೆ ವೇಟ್ ಗೇನ್ ಆಗುತ್ತೆ. ರೈಟ್?
ಒಂದು ವೇಳೆ ನಿಮಗೆ ತುಂಬ ಕಡಿಮೆ ಕ್ಯಾಲರೀಸ್ ತೊಗೊಳ್ತಾ ಇದ್ದೀರಾ, ಆಮೇಲೆ ತುಂಬ ಜಾಸ್ತಿ ವರ್ಕೌಟ್ ಕೂಡ ಮಾಡ್ತಾ ಇದ್ದೀರಾ, ಅಂದರೆ ಬರ್ನ್ ಕೂಡ ಮಾಡ್ತಾ ಇದ್ದೀರಾ ಕ್ಯಾಲರೀಸನ್ನು, ಹಾಗಾದರೆ ನಿಮ್ಮದು ವೆಯ್ಟ್ ತುಂಬ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕು, ಎಷ್ಟು ತಿನ್ನಬೇಕು, ನಾವು ಎಷ್ಟು ಬರ್ನ್ ಮಾಡಬೇಕು ಎಲ್ಲ ಮೇಂಟೈನ್ ಮಾಡಬೇಕು. ಓಕೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಆದರೆ ತುಂಬ ಜಾಸ್ತಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ಓಕೆ ಅಂತ ಹೇಳ್ತಾ ಎಕ್ಸಸೈಸ್ ಮಾಡ್ತಾಯಿರಿ, ಹೆಲ್ದಿ ಆಗಿರಿ. ಈ ವಿಡಿಯೋ ಇಷ್ಟಕ್ಕೆ ನಾನು ಕೊನೆ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ದೊಡ್ಡದಾಗಿತ್ತಂದರೆ ಮತ್ತು ನಿಮಗೂ ಬೋರ್ ಆಗುತ್ತೆ. ಓಕೆ, ಮತ್ತೆ ಭೇಟಿ ಹೋಗೋಣ. ನಿಮಗೆ ಯಾವುದೇ ಒಂದು ಕ್ವೆಶನ್ ಇದ್ದರೆ ಅಥವಾ ಇನ್ನೂ ಯಾವ ಟಾಪಿಕ್ ಮೇಲೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು, ತಿಳಿಸ್ಬೋದು. ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ.